ಕಾಕ್ರೋಚ್ ಜನತಾ ಪಾರ್ಟಿಯನ್ನು ಸ್ಥಾಪಿಸಿದ್ದು ಮುಸ್ಲಿಮರಲ್ಲ. ಜಂತರ್ ಮಂತರ್ನಲ್ಲಿ ಪ್ರತಿಭಟನೆಗೆ ಕರೆ ಕೊಟ್ಟದ್ದು ಮುಸ್ಲಿಮರಲ್ಲ. ಪಾರ್ಲಿಮೆಂಟ್ ಚಲೋ ಪ್ರತಿಭಟನೆ ನಡೆಸಿದ್ದೂ ಮುಸ್ಲಿಮರಲ್ಲ. ಆದರೆ ಪೊಲೀಸರು ಮತ್ತು ಬಿಜೆಪಿ ಸರ್ಕಾರ ಮುಸ್ಲಿಮರ ವಿರುದ್ಧ ಮುಗಿಬಿದ್ದಿದೆ. ಪಾರ್ಲಿಮೆಂಟ್ ಚಲೋ ಸಮಯದಲ್ಲಿ ಪೊಲೀಸರು ಪೆಲೆಟ್ ಗನ್ ಹಾರಿಸಿದ್ದಾರೆ. 7 ಸುತ್ತು ಹಾರಿಸಲಾದ ಈ ಗುಂಡಿಗೆ ಗುರ್ಗಾಂವ್ ಮೂಲದ ಕಾರ್ಮಿಕ 25 ವರ್ಷದ ಇರ್ಷಾದ್ ಶೇಖ್ ಗುರಿಯಾಗಿದ್ದಾರೆ. ದೆಹಲಿ ವಿಶ್ವವಿದ್ಯಾಲಯದ ವಿದ್ಯಾರ್ಥಿ ಸಾಹಿಲ್ ಲೋಚಾಬ್ ಎಂಬ 19 ವರ್ಷದ ವಿದ್ಯಾರ್ಥಿ ಕೂಡ ಈ ಪೆಲೆಟ್ ಗನ್ಗೆ ಗುರಿಯಾಗಿದ್ದಾರೆ. 7 ಸುತ್ತು ಗುಂಡು ಹಾರಿಸಲಾಗಿದ್ದು, ಇದರಲ್ಲಿ 5 ಸುತ್ತುಗಳು ಪ್ರತಿಭಟನಾಕಾರರ ದೇಹಕ್ಕೆ ತಗಲಿದೆ ಎಂದು ವರದಿ ತಿಳಿಸಿದೆ. ಆರಂಭದಲ್ಲಿ ದೆಹಲಿ ಪೊಲೀಸರು ಪೆಲೆಟ್ ಗನ್ ಬಳಸಿಲ್ಲ ಅಂತಾನೆ ಹೇಳಿದ್ರು. ಈ ಬಗ್ಗೆ ಸಿಆರ್ಪಿಎಫ್ ತನಿಖೆ ನಡೆಸಿದ ಬಳಿಕ ಮಾಹಿತಿಗಳು ಹೊರಬೀಳ್ತಾ ಇವೆ. ಪೆಲೆಟ್ ಗನ್ಗೆ ತುತ್ತಾದ ಸಾಹಿಲ್ ಲೋಚಾಬ್ ಎಂಬ ವಿದ್ಯಾರ್ಥಿಯನ್ನ ರಾಹುಲ್ ಗಾಂಧಿ ಭೇಟಿಯಾಗಿದ್ರು. ಅವರನ್ನ ಕರೆತಂದು ಪತ್ರಿಕಾಗೋಷ್ಠಿಯಲ್ಲಿ ಮಾಧ್ಯಮಗಳ ಮುಂದೆ ತೋರಿಸಿದ್ರು. ಇನ್ನೊಂದು ಕಡೆ ಬಿಹಾರದಲ್ಲಿ ನಡೆದ ವಿದ್ಯಾರ್ಥಿಗಳ ಪ್ರತಿಭಟನೆಯಲ್ಲಿ ಪೊಲೀಸ್ ಅಧಿಕಾರಿ AK-47 ರೈಫಲ್ನಿಂದ ಗುಂಡು ಹಾರಿಸಿದ್ದಾರೆ. ಜುಲೈ 25ರಂದು ಶಿವನ್ ಜಿಲ್ಲೆಯಲ್ಲಿ ನಡೆದ ಬಿಹಾರ್ ಬಂದ್ ಪ್ರತಿಭಟನೆಯ ಸಂದರ್ಭದಲ್ಲಿ ಈ ಕ್ರೌರ್ಯ ನಡೆದಿದೆ. ಅಧಿಕಾರಿಯನ್ನು ಅಮಾನತುಗೊಳಿಸಲಾಗಿದೆ. ಈ ಪೊಲೀಸ್ ಅಧಿಕಾರಿಯ ಗುಂಡು ಹಾರಿಸುವ ದೃಶ್ಯ ಸೋಷಿಯಲ್ ಮೀಡಿಯಾದಲ್ಲಿ ವ್ಯಾಪಕವಾಗಿ ಹಂಚಿಕೆಯಾಗಿದೆ. 15 ವರ್ಷದ ಆರಿಫ್ ಎಂಬ ಯುವಕನ ಮೇಲೆ ಈ ಗುಂಡು ಬಿದ್ದಿದೆ. ಬಂದ್ನ ಹಿನ್ನೆಲೆಯಲ್ಲಿ ಅಂಗಡಿ ಮುಚ್ಚಿ ಮನೆಗೆ ಹಿಂತಿರುಗುತ್ತಾ ಇದ್ದಾಗ ಈ ಯುವಕನ ಕುತ್ತಿಗೆಗೆ ಈ ಗುಂಡು ಬಿದ್ದಿದೆ. ಶಸ್ತ್ರಚಿಕಿತ್ಸೆಯ ಮೂಲಕ ಗುಂಡನ್ನು ತೆಗೆದುಹಾಕಲಾಗಿದೆ. ಇನ್ನೊಂದು ಕಡೆ ದೆಹಲಿ ಕಾಕ್ರೋಚ್ ಪ್ರತಿಭಟನೆಯ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಗೆ ಆಹಾರ ಹಂಚಿದ ಜುನೈದ್ ಎಂಬ ಉತ್ತರ ಪ್ರದೇಶದ ವ್ಯಕ್ತಿಯನ್ನ ಪೊಲೀಸರು ಕಣ್ಣಿಗೆ ಬಟ್ಟೆ ಕಟ್ಟಿ ವಿಚಾರಣೆ ನಡೆಸಿದ್ದಾರೆ. ಅವರ ತಂದೆ, ಮಾವ, ಸಹೋದರಿಯನ್ನ ವಶಪಡಿಸಿಕೊಳ್ಳಲಾಗಿದೆ. ಅವರ ಬ್ಯಾಂಕ್ ಪಾಸ್ ಪುಸ್ತಕವನ್ನ ಚೆಕ್ ಮಾಡಲಾಗಿದೆ. ಉತ್ತರ ಪ್ರದೇಶದಿಂದ ಉತ್ತರಾಖಂಡಕ್ಕೆ ಅವರನ್ನ ಕಣ್ಣಿಗೆ ಬಟ್ಟೆ ಕಟ್ಟಿ ಕರೆದೊಯ್ಯಲಾಗಿದೆ. ಅಲ್ಲಿ ವಿಚಾರಣೆ ನಡೆಸಲಾಗಿದೆ. ಅಸ್ಸಾಂನಲ್ಲಿ 2 ವಿದ್ಯಾರ್ಥಿಗಳು ಮತ್ತು ಓರ್ವ ಶಿಕ್ಷಕ ಸೇರಿ 4 ಮಂದಿ ಮುಸ್ಲಿಮರನ್ನ ಅರೆಸ್ಟ್ ಮಾಡಲಾಗಿದೆ. ಪ್ರತಿಭಟನೆಯ ಹಿನ್ನೆಲೆಯಲ್ಲಿ ಈ ಅರೆಸ್ಟ್ ನಡೆದಿದೆ. ಪಶ್ಚಿಮ ಬಂಗಾಳದಲ್ಲಿ ಬಂಧಿತ 11 ಮಂದಿಯಲ್ಲಿ 10 ಮಂದಿ ಕೂಡ ಮುಸ್ಲಿಮರಾಗಿದ್ದಾರೆ. ಪ್ರತಿಭಟನೆಯನ್ನು ಹೇಗೆ ಹಿಂದೂ ಮುಸ್ಲಿಂ ಆಗಿ ವಿಭಜಿಸಲು ಸರ್ಕಾರ ನೋಡ್ತಾ ಇದೆ ಅನ್ನೋದಕ್ಕೆ ಈ ಎಲ್ಲ ಬೆಳವಣಿಗೆಗಳು ಸಾಕ್ಷಿಯಾಗಿವೆ. ಪೊಲೀಸರು ಹಾರಿಸುವ ಪೆಲೆಟ್ ಗನ್ ಮುಸ್ಲಿಮರ ಮೇಲೆ ಬೀಳ್ತದೆ. AK-47 ರೈಫಲ್ನಿಂದ ಹಾರಿಸುವ ಗುಂಡು ಕೂಡ ಮುಸ್ಲಿಮರ ಮೇಲೆ ಬೀಳ್ತದೆ. ಗೂಂಡಾ ಕಾಯ್ದೆಯ ಮೂಲಕ ಅರೆಸ್ಟ್ ಆಗುವ ಪ್ರತಿಭಟನಾಕಾರರು ಕೂಡ ಮುಸ್ಲಿಮರೇ ಆಗಿದ್ದಾರೆ. ಮುಸ್ಲಿಮರನ್ನ ಸತಾಯಿಸುವುದಕ್ಕೆ ವ್ಯವಸ್ಥಿತ ಪ್ರಯತ್ನಗಳು ನಡೀತಾ ಇದೆ ಅನ್ನೋದನ್ನ ಈ ಎಲ್ಲ ಬೆಳವಣಿಗೆಗಳು ಸೂಚಿಸುತ್ತಿವೆ.